BSF ಹೆಡ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 1526 ಹುದ್ದೆಗಳ ಸಲುವಾಗಿ 12ನೇ ತರಗತಿ ಮೇಲೆ ಭಾಳಷ್ಟು ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನು ಮಾಡ್ಯಾರಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಅಭ್ಯರ್ಥಿಗಳೇ, ಅಡ್ಮಿಟ್ ಕಾರ್ಡ್ನಲ್ಲಿ ಯಾವ ದಿನಾಂಕ ನಿಮ್ಮದು ಫಿಸಿಕಲ್ ಅದ, ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಯಾವ ಪ್ಲೇಸ್ಗೆ ಅದ, ಆಮೇಲೆ ನೀವು ಹೋಗುವಾಗ ಏನೇನು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಅಭ್ಯರ್ಥಿಗಳು ಅಡ್ಮಿಟ್ ಕಾರ್ಡ್ನಲ್ಲಿ ಬಿಟ್ಟಿದ್ದಾರೆ. ಸರ್ವರ್ ಬಿಜಿ ಬರೋದ್ರಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಸರ್ ನಮ್ಗೆ ಓಪನ್ ಆಗ್ತಾಯಿಲ್ಲ ಅಂತ ಇದ್ರಿ. ಅಭ್ಯರ್ಥಿಗಳೇ, ನಾವೇನು ಮಾಡೀವಿ ಅಂದರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಬಿಟ್ಟಿದ್ದೀವಿ. ಅಭ್ಯರ್ಥಿಗಳೇ, ಅದನ್ನು ಓಪನ್ ಮಾಡಿ, ಕ್ಲಿಕ್ ಮಾಡಿದ ಮೇಲೆ ಈ ವೆಬ್ಸೈಟ್ಗೆ ಹೋಗ್ತೀರಿ. ಅಲ್ಲಿ ಹೋದ್ಮೇಲೆ ನಿಮ್ಮದು ಪಾಸ್ವರ್ಡು ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಜಿಮೇಲ್ ಐಡಿಯನ್ನು ಹಾಕಿರಿ ಅಂದರೆ ಅಲ್ಲಿ ಓಪನ್ ಆಗ್ತದೆ. ಅದನ್ನು ನೀವೇನು ಮಾಡ್ಕೋರಿ ಅಂದರೆ ಡೌನ್ಲೋಡನ್ನು ಮಾಡ್ಕೋಬೇಕು. ಅಭ್ಯರ್ಥಿಗಳಿಗೆ ಈಗಾಗಲೇ BSF ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳಿಗೆ ನೋಡಿ, ಇಲ್ಲಿ ಹೈಟ್ ಎಷ್ಟೈತಪ್ಪ ಅಂದರೆ 165 ಸೆಂಟಿಮೀಟ್ರ್ ಪುರುಷ ಅಭ್ಯರ್ಥಿಗಳಿಗೆ ಅದ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟೈತಪ್ಪ ಅಂದರೆ 155 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ 162.5 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು. ಅದೇ ರೀತಿಯಾಗಿ ಮಹಿಳಾ ST ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಹಾಗಾದರೆ ಇನ್ನೊಂದು ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳು ಚೆಸ್ಟ್ ಎಷ್ಟು ಇರಬೇಕಪ್ಪ ಅಂದರೆ 77ರಿಂದ ವಿಸ್ತಾರ ಮಾಡಿದಾಗ 82ರಷ್ಟು ಆಗ್ಬೇಕು. ಅಭ್ಯರ್ಥಿಗಳೇ, ನೆಕ್ಸ್ಟ್ ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಅದ. ಅದು ಟೈಮ್ ಎಷ್ಟಪ್ಪ ಅಂದ್ರೆ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಿ ಪೂರೈಸಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 800 ಮೀಟರ್ ರನ್ನಿಂಗ್ ಅದ. ಅದು 4 ನಿಮಿಷ 45 ಸೆಕೆಂಡ್ನಾಗ ಓಡಿ ನೀವು ಪೂರ್ಣ ಮಾಡಬೇಕು. ಹಾಗಾದರೆ ಅಡ್ಮಿಟ್ ಕಾರ್ಡ್ನಲ್ಲಿ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಅಭ್ಯರ್ಥಿಗಳಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಭ್ಯರ್ಥಿಗಳೇ, ಅಡ್ಮಿಟ್ ಕಾರ್ಡ್ನಲ್ಲಿ ಈಗಾಗಲೇ ನಿಮ್ಗೆ ಯಾವ ಪ್ಲೇಸ್, ಆಮೇಲೆ ಯಾವ ಟೈಮ್ಗೆ ಎಲ್ಲಿ ಬರಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಅದ್ರಾಗ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತದೆ. ಮೊದಲೇದು ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ್ ಜೊತೆ ಫೋಟೋ ಮತ್ತು ID ಪ್ರೂಫನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ID ಪ್ರೂಫ್ ಅಂದಾಗ ಏನಪ್ಪ ಅಂದ್ರೆ ನೀವು ಆನ್ಲೈನ್ ಅರ್ಜಿ ಹಾಕುವಾಗ ಏನು ID ಪ್ರೂಫನ್ನು ಸಬ್ಮಿಟ್ ಮಾಡಿರ್ತೀರಿ ಅದೇ ID ಪ್ರೂಫನ್ನು ಈಗ ಹೋಗುವಾಗ ಒಯ್ಯಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೊಟ್ಟಿದ್ದ ಟೈಮ್ ಒಳಗೆ ಆ ಪ್ಲೇಸ್ನೇ ಕರೆಕ್ಟಾಗಿ ನೀವು ಇರಬೇಕು. ಅಂದರೆ ಆ ಟೈಮ್ ಒಳಗೆ ಅವ್ರು 6 ಗಂಟೆಗೆ ಬೆಳಿಗ್ಗೆ 6 ಗಂಟೆಗೆ ಕೊಡ್ಬೋದು. ಅವ್ರು ಯಾವ ಟೈಮ್ಗೆ ನಿಮ್ಗೆ ಅಡ್ಮಿಟ್ ಕಾರ್ಡ್ನಾಗ ಕೊಟ್ಟಿರ್ತಾರೆ ಅದಕ್ಕಿಂತ ಮುಂಚೆ ಪೂರ್ವನೇ ನೀವು ಅಲ್ಲಿ ಇರಬೇಕು, ಆ ಪ್ಲೇಸ್ನಾಗ ಇರಬೇಕು. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಏನಾದರೂ ಇಂಜುರಿ ಆದರೆ, ಡ್ಯಾಮೇಜ್ ಆದರೆ ಇಲ್ಲಿ BSF ರಿಕ್ರೂಟ್ಮೆಂಟ್ ಯಾವುದೇ ರೀತಿ ಜವಾಬ್ದಾರಿ ಇರೋದಿಲ್ಲ. ನಿಮ್ಮ ಓನ್ ರಿಸ್ಕ್ ಮೇಲೆ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಸ್ವಂತ ಖರ್ಚಿನಲ್ಲಿ ಸ್ವಂತ ರಿಸ್ಕ್ ಮೇಲೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಅಲ್ಲಿ ಭಾಗವಹಿಸಬೇಕು. ಅಂದರೆ ಏನಪ್ಪ, ನಿಮ್ಗೆ TA DA ಆಮೇಲೆ ಜರ್ನಿ ಖರ್ಚು ಅದು ಕೊಡ್ತಾರೋ ಆ ರೀತಿ ಏನೂ ಇಲ್ಲ. ನಿಮ್ಮ ಸ್ವಂತ ಖರ್ಚದಿಂದ ಸ್ವಂತ ಜವಾಬ್ದಾರಿ ಮೇಲೆ ನೀವು ಅಲ್ಲಿ ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳು ಕಡ್ಡಾಯವಾಗಿ ಕಾಸ್ಟ್ ಸರ್ಟಿಫಿಕೇಟನ್ನು ಒಯ್ಯಲೇಬೇಕು. ಯಾಕೆ ಒಯ್ಯಬೇಕಪ್ಪ ಅಂದ್ರೆ ನಿಮ್ಗೆ ಹೈಟ್ ರಿಸರ್ವೇಷನ್ ಅದ, ಹೈಟು ಅದ. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳಿಗೆ ಐತಿ, ಮಹಿಳಾ ಅಭ್ಯರ್ಥಿಗಳಿಗೆ ಐತಿ. ಹೈಟ್ ರಿಸರ್ವೇಷನ್ ಐತಿ ಅಂದಾಗ ST ಅಭ್ಯರ್ಥಿಗಳು ಕಡ್ಡಾಯವಾಗಿ ಕಾಸ್ಟ್ ಸರ್ಟಿಫಿಕೇಟನ್ನು ಒಯ್ಯಬೇಕಾಗ್ತದೆ. ಅದೇ ರೀತಿಯಾಗಿ ಉಳಿದ ಅಭ್ಯರ್ಥಿಗಳು ನಿಮ್ಗೆ ಏನೇನು ಡಾಕ್ಯುಮೆಂಟ್ಗಳದಾವ ಎಲ್ಲ ಒಯ್ಯಿರಿ. ಅವರು ಡಾಕ್ಯುಮೆಂಟ್ಗಳನ್ನ ಕಡಿಮೆ ಹೇಳಿದ್ದಾರೆ, ಆದರೂ ಸಹಿತ ನೀವು ಹೆಚ್ಚಿಗೆ ಹೋದ್ರೆ ನಿಮ್ಗೆ ಒಳ್ಳೆಯದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಯಾರಾದರೂ ಅರ್ಜಿ ಹಾಕಿರಂದ್ರೆ ಅವ್ರ ಡಿಸ್ಚಾರ್ಜ್ ಬುಕ್ಕವನ್ನು ಕಂಪಲ್ಸರಿ ಅಲ್ಲಿ ಒಯ್ಯಬೇಕಾಗ್ತದೆ. ಅದೇ ರೀತಿಯಾಗಿ PET ಮತ್ತು PSTಗೆ ಯಾರು ಹಾಜರಾಗೋದಿಲ್ಲ ಅಂಥವ್ರಿಗೆ ಮುಂದಿನ ಅವಕಾಶ ಇಲ್ಲ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಬೇಕು, ಈಗ ಹಾಜರಾದವ್ರಿಗೆ ಮಾತ್ರ ಮುಂದಿನ ಅವಕಾಶಗಳಿರ್ತವೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, BSF HCM ಸಿಲೆಕ್ಷನ್ ಪ್ರೊಸೆಸ್ 2025 ಇಲ್ಲಿ ಮಾಹಿತಿಯನ್ನು ವೆಬ್ಸೈಟ್ನಾಗ ಕೊಟ್ಟಾರ, ನೀವು ಓಪನ್ ಮಾಡಿ ನೋಡ್ಬೋದು. ಇಲ್ಲಿ ಏನಪ್ಪ ಮೊದಲೇದು ಏನಂದಾರೆ ರೀ, ಫಿಸಿಕಲ್ ಮೆಜರ್ಮೆಂಟ್ ಅಂದಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಬರ್ತದೆ, ಆಮೇಲೆ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಬರ್ತದೆ, ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಈ ರೀತಿಯಾಗಿ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸಿಲೆಕ್ಷನ್ ಪ್ರೊಸೆಸ್ ಇರ್ತದೆ. ಅದೇ ರೀತಿಯಾಗಿ BSF HCM ಆ್ಯಂಡ್ ESI ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಐತಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಸಬ್ಜೆಕ್ಟ್ ಏನಪ್ಪ ಅಂದ್ರೆ ಹಿಂದಿ ಅಥವಾ ಇಂಗ್ಲೀಷ್ ಗ್ರಾಮರ್ ಇರ್ತದೆ, 20 ಕ್ವಶನು 20 ಮಾರ್ಕ್ಸ್. ಅದೇ ರೀತಿಯಾಗಿ ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಇರ್ತದೆ, ಅದು 20 ಕ್ವಶನು 20 ಮಾರ್ಕ್ಸ್. ಅದೇ ರೀತಿಯಾಗಿ ನೆಕ್ಸ್ಟ್ ನ್ಯೂಮಿರಿಕಲ್ ಅಪ್ಡೇಟ್ ಇರ್ತದೆ, 20 ಕ್ವಶನು 20 ಮಾರ್ಕ್ಸ್. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲರಿಕಲ್ ಅಪ್ಡೇಟ್ ಅಂತ ಇರ್ತದೆ, ಅದು 20 ಕ್ವಶನ 20 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಬೇಸಿಕ್ ಕಂಪ್ಯೂಟರ್ 20 ಕ್ವಶನ 20 ಮಾರ್ಕ್ಸ್. ಒಟ್ಟು 100 ಪ್ರಶ್ನೆಗಳಿರ್ತವೆ, 100 ಮಾರ್ಕ್ಸ್ ಇರ್ತದೆ ಅಭ್ಯರ್ಥಿಗಳಿಗೆ. ಈ ರೀತಿಯಾಗಿ ನಿಮ್ಗೆ ಏನಿರ್ತದೆ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ. ಆಮೇಲೆ ಫಸ್ಟ್ ಫಿಸಿಕಲ್ ನೀವು ಪಾಸ್ ಆದಮೇಲೆ ನೆಕ್ಸ್ಟ್
ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದು ಮುಗಿದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಅಭ್ಯರ್ಥಿಗಳಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂಥವರು ಈಗಾಗಲೇ BSFಗೆ ಅರ್ಜಿ ಹಾಕಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೊಂದು ನೀವು ಹೆಲ್ಪ್ ಮಾಡಿದಂಗೆ ಆಗ್ತದೆ. ಅದೇ ರೀತಿಯಾಗಿ ಇನ್ನೂ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಡ್ಮಿಟ್ ಕಾರ್ಡ, ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಅಭ್ಯರ್ಥಿಗಳೇ, ಈ ನಮ್ಮ ಸಂಸ್ಥೆಯಲ್ಲಿ ಈಗ ಪ್ರೆಸೆಂಟಾಗಿ ನಾವು ಏನು ಮಾಡಿದ್ದೀವಿ ಅಂದ್ರೆ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟಾಗಿ ತರಬೇತಿಗೆ ಪ್ರವೇಶ ಪ್ರಾರಂಭ ಆಗಿವೆ. ಅದೇ ರೀತಿಯಾಗಿ KPTCL ಲೈಮನ್ ಹುದ್ದೆಗಳಿಗಾಗಿ ಸಹಿತ ಅಡ್ಮಿಷನ್ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ RPF SI ಹುದ್ದೆಗಳಿಗಾಗಿ ಸಹಿತ ಫಿಸಿಕಲ್ ತರಬೇತಿ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಈಗ SSC GD ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಫಿಸಿಕಲ್ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಹಿತ ತರಬೇತಿ ಪ್ರಾರಂಭವಾಗಿದೆ. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರಾದರೂ ಇದ್ದರೆ ತಿಳಿಸಿ. ಅದೇ ರೀತಿಯಾಗಿ ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ D ಹುದ್ದೆಗಳಿಗೆ ಸಹಿತ ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ತಾ ಇರಿ. ಡಿಫೆನ್ಸ್ ಫೋರ್ಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಡಿಯೋಗಳನ್ನು ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಹಿತಿಯನ್ನು ನೀಡ್ತಾ ಇದ್ವಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.